birthday to you. Happy birthday to you. Happy birthday to you. Happy birthday to you. ಗುರುಗಳಿಗೆ ಹುಟ್ಟುಹಬ್ಬದ ಶುಭಾಶಯ ಸರ್. ನಾನು ಆಗ್ಲೇ ಸ್ಟಾರ್ಟ್ ಮಾಡಿರ್ಲಿಲ್ಲ, ಸ್ಟಾರ್ಟಿಂಗ್ ಅಲ್ಲಿ ಇವಾಗ ಮಾಡೋಣ ಅಂತ ನಾವು ಅಶ್ವಿನಿ ಮೇಡಮ್ ಎಲ್ಲ ಮಾತಾಡ್ಕೊಂಡಿದ್ವಿ. ಅದಕ್ಕೋಸ್ಕರ ಈಗ ಸ್ಟಾರ್ಟ್ ಮಾಡಿ. ಥ್ಯಾಂಕ್ ಯು ಸರ್. ನಿಮ್ಗೂ ಹುಟ್ಟುಹಬ್ಬದ ಶುಭಾಶಯ. ನಿಮ್ಮೆಲ್ಲ ಕಾರ್ಯಗಳು ನೀವು ಹೇಗೆ ಮಾಡ್ಕೊಂಡು ಬಂದದೆಲ್ಲ ಇನ್ನು ಹೀಗೆ ಮುಂದುವರಿಲಿ, ನಮಗೂ ಇನ್ನು ಅತಿ ಹೆಚ್ಚಿನ ಜ್ಞಾನ ಸಿಗಲಿ ನಿಮ್ಮಿಂದ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಇಲ್ಲೊಂದು ಓಕೆ ಮಾಸ್ಟರ್. ಸ್ಮಾಲ್ ಮೆಸೇಜ್ ನಾನು ಕೊಟ್ಟು ಆಮೇಲೆ ಪ್ರಾರಂಭಿಸಿ. ನೋಡಿ, ಇವಾಗ ಯಾದೃಚ್ಛಿಕವಾಗಿ ಆಗಿದೆ ಏನೋ ಗೊತ್ತಿಲ್ಲ. ಇವತ್ತು ಹುಟ್ಟಿದಬ್ಬ ಅನ್ನೋದು ಜನರಲಿ ನಾವು ಆಚರಣೆ ಮಾಡೋದಿಲ್ಲ. ಯಾಕಂದ್ರೆ ನಮಗೆ ಬೇಕಾಗಿಲ್ಲ. ನಾವೆಲ್ಲ ಹುಡ್ತೀವಿ ಅಂದ್ರೆ ಹುಟ್ಟೋದು ಮತ್ತೆ ಸಾವು ಅನ್ನೋದು ಎರಡು ಸಹಜವಾಗಿ ನಡೆಯುವಂತ ಪ್ರಕ್ರಿಯೆಗಳು. ಇದಕ್ಕೂ ವಿಶೇಷತೆ ಏನಿಲ್ಲ ಇಲ್ಲಿ. ಓಕೆ, ಆತ್ಮಜ್ಞಾನ ನಾವು ಬೆಳೆಸ್ಕೊಂಡೋದೇ ಅದು ಒಂದು ಮಾತ್ರನೇ. ಅಂದ್ರೆ ಜ್ಞಾನೋದಯ ಕಡೆ ನಮ್ಮ ಪ್ರಯಾಣ ಸಾಗ್ತಾ ಇರ್ಬೇಕಾಗತ್ತೆ. ಯಾವುದೇ ರೀತಿಯಲ್ಲಿ ಪ್ರತಿಯೊಂದು ಹುಟ್ಟಿದ ಹಬ್ಬ ಮಾಡ್ಕೋತಾ ಹೋದ್ರೆ ಒಂದು ರೀತಿಯಲ್ಲಿ ನಾವೇ ನಮ್ಮ ಸಬ್ ಕಾನ್ಶಿಯಸ್ ಮೈಂಡಲ್ಲಿ ನಾವು ನೋಟ್ ಮಾಡ್ಕೋತೀವಿ. ಅಂದ್ರೆ ನಾನು ಒಂದು ಕಡೆ ಅಂದ್ರೆ ಈ ಸಾವು ಕಡೆ ಪ್ರಯಾಣ ಮಾಡ್ತಾ ಇದ್ದೀನಿ, ಅಂದ್ರೆ ನಾನು ಇಷ್ಟು ವರ್ಷಗಳಾಯ್ತು ಅಂದ್ರೆ ನಮ್ಮಲ್ಲಿ ಆ ಭಾವನೆಗಳು ಸ್ಟಾರ್ಟ್ ಆಗತ್ತೆ. ಓ, ವರ್ಷಗಳು ಜಾಸ್ತಿ ಆಗ್ತಾ ಇದೆಯಲ್ಲ, ಅವಾಗಂದ್ರೆ ನಾನು ಮುದುಕ ಆಗ್ತಾ ಇದೀನ, ಅಂದ್ರೆ ನನ್ನಲ್ಲಿ ಶಕ್ತಿ ವಿಹೀನ ಆಗ್ತಾ ಇದೆಯಾ, ನಾನು ವೇಗವಂತವಾಗಿ ರೋಗಗಳು ಬರುತ್ತಾ, ಏನೇನೋ ಆಗುತ್ತೋ, ಏನೇನೋ ಆಗ್ಬೋದೋ, ಇವೆಲ್ಲ ಭಾವನೆಗಳು ಹೆಚ್ಚಾಗ್ತಾ ಹೋಗ್ತದೆ. ಯಾವಾಗಲೂ ನೆನಪೇ ಇಟ್ಕೋಬಾರ್ದು ಇದು. ನಾನು ಅದಕ್ಕೆ ಜನ್ಮದಿನ ಆಚರಣೆ ಅನ್ನೋದು ನಾನು ಯಾವಾಗಲೂ ದೂರನೇ ಇರ್ತೀನಿ. ಅಂದ್ರೆ ಮಾಸ್ಟರ್ಸ್ಗೆ ಇಲ್ಲಿ ಒಂದು ಮೆಸೇಜ್ ಬೇಕು, ಮೆಸೇಜ್ಗೋಸ್ಕರ ನಾನು ಬಂದಿದ್ದೀನಿ, ತೊಂದರೆ ಇಲ್ಲ. ನಾನು ಮೆಸೇಜ್ ಕೊಡೋದು ಇಷ್ಟ ನನಗೆ. ಆದ್ರೆ ಜ್ಯೋತಿ ಮೇಡಮ್ ಮುಖಾಂತರ ಈ ಮೆಸೇಜ್ ಹೋಗ್ತಾ ಅಂತ ನನಗೆ ಗೊತ್ತಿಲ್ಲ. ಇವತ್ತು ದಿನ ಈ ಯಾದೃಚ್ಛಿಕವಾಗಿ ನಡೆಯುವಂತ ಈ ನೋಡ್ತಾ ಇದ್ದೆ ಚರ್ಚಾ, ಏನೋ ಇದಕ್ಕೊಂದು ಪ್ರಾಮುಖ್ಯತೆ ಇದೆ, ಈ ರೀತಿಯಲ್ಲಿ ಮೆಸೇಜ್ ಹೋಗ್ತಾ ಇದೆಯಾ ಅಂತ ನನಗೂ ತುಂಬಾ ಆನಂದವಾಗ್ತಾ ಇದೆ ಮೇಡಮ್ ಮುಖಾಂತರ. ಸೊ ಅದು ಮಾತ್ರ ಹೇಳ್ಬಲ್ಲೆ. ಆದ್ರೆ ಜನ್ಮದಿನ ಆಚರಣೆ ಅನ್ನೋದು ಹೇಗಿರ್ಬೇಕಂದ್ರೆ ಯಾವಾಗಲೂ ಅಷ್ಟೇ, ನೀವು ಜನ್ಮದಿನ ಆಚರಣೆ ಮಾಡಿ, ಆದ್ರೆ ಅದು ನೆನಪಿಟ್ಕೊಂಡು ನಾನು ಇಷ್ಟು ಏಜ್ ಆಯ್ತು, ಇನ್ನೇನಾಗ್ತದೋ, ನನ್ನ ಆರೋಗ್ಯ ಹೇಗಿರ್ತದೋ ಮುಂದಿನ ದಿವಸದಲ್ಲಿ, ಇದು ಮಾತ್ರ ದಯವಿಟ್ಟು ನಿಮ್ಮ ಮೈಂಡಿಂದ ತೆಗಿಬಿಡಿ. ಯಾಕಂದ್ರೆ ಲಿಂಡಾ ಗುಡ್ಮೆನ್ ಹೇಳ್ತಾ ಇದ್ರೆ ನಾವೆಲ್ಲ ನಾವೆಲ್ಲ ಚಿರಂಜೀವಿಗಳಂತ ಹೇಳ್ತಾರೆ ಲಿಂಡಾ ಗುಡ್ಮೆನ್. ನಾವು ಅಮರ ಜೀವಿಗಳಂತ ಹೇಳ್ತಾರೆ. ಅದು ನೆನಪಿಟ್ಕೊಳ್ಳಿ ಸಾಕು. ಇಷ್ಟು ವರ್ಷ ಬದುಕಿದ್ದೀನ, ನಾನು 80 ವರ್ಷ ಬದುಕಿದ್ದೀನ, ಇಲ್ಲಾಂದ್ರೆ 100 ವರ್ಷ ಬದುಕಿದ್ದೀನ, 120, 140 ಬೇಕಾಗಿಲ್ಲ. ನಾವು ಯಾವಾಗ್ಲೂ ಇಲ್ಲಿ ಇರ್ತೀವಿ. ಎಷ್ಟುವರೆಗೂ ಬೇಕೋ ನಾವು ಅನ್ಕೊಂಡಿದ್ರೆ ಅಷ್ಟುವರೆಗೂ ನಾವು ಈ ಭೂಮಿ ಮೇಲೆ ಇರ್ತೀವಿ. ನಿಮಗೆ ಸಹಕರಿಸಬೇಕಾಗಿರುವಂತ ಎಲ್ಲ ಪರಿಕರಗಳು ನಿಮ್ ಕೈಯಲ್ಲಿದೆ. ಈಗ ಈ ವೇದಿಕೆಯಲ್ಲಿ ಹಂಚ್ಕೊಂಡಿದ್ವಿ. ಒಂದು ಧ್ಯಾನದಿಂದ, ಪ್ರಥಮ ತಾಂಬೂಲ ಧ್ಯಾನ ಮಾಡ್ತಾ ಇದ್ರೆ ನಮ್ಮಲ್ಲಿ ಜೀವಕೋಶಗಳು ಒಂಥರ ಡ್ಯಾನ್ಸ್ ಆಡ್ತಾ ಇರ್ತವೆ. ನಮ್ಮಲ್ಲಿ ಜೀವಕೋಶಗಳು, ಜೀವಕಣಗಳು ಡ್ಯಾನ್ಸ್ ಆಡ್ತಾ ಇರ್ತದೆ. ಯಾವಾಗಲೂ ಯೌವನತ್ವ ನಮ್ಮ ಹತ್ರ ಇರ್ತದೆ ಅಲ್ವಾ? ಅದಕ್ಕೂ ಸಹಕರಿಸ್ತಾ ಮೂತ್ರ ಥೆರಪಿ ಆಗಲಿ, ಮುದ್ರ ಥೆರಪಿ ಆಗಲಿ, ಜೀವನ ಶೈಲಿ ಆಗಲಿ, ಸಾತ್ವಿಕ ಆಹಾರ ಆಗಲಿ, ಇವೆಲ್ಲ ಪಾಲನೆ ಮಾಡ್ತಾ ಇದ್ರೆ ನೀವು ಎಷ್ಟು ವರ್ಷ ಬದುಕಬೇಕಂತ ನೀವು ನಿರ್ಣಯ ಮಾಡ್ಕೊಂಡಿದ್ದು ನೀವು ನಿರ್ಣಯ ಮಾಡಿ. ಈಗ ಹುಟ್ಟಿದಬ್ಬ ಬಿಟ್ಬಿಡಿ. ಇವತ್ತು ನನಗೆ 49, 50, ಇಲ್ಲಾಂದ್ರೆ 55, 60, 65 ಬೇಕಾಗಿಲ್ಲ. ನೀವೆಷ್ಟು ವರ್ಷವರೆಗೂ ನಿಮ್ಮ ನೀವೇನು ಆಯ್ಕೆ ಮಾಡ್ಕೊಂಡಿದ್ದೀರಾ, ಈ ಭೂಮಿಗೆ ಹ್ಯಾಕ್ ಬಂದಿದ್ದೀರಾ, ನಿಮ್ಮ ಪರ್ಪಸ್ ಆಫ್ ಲೈಫ್ ಏನು, ನೀವೇನು ಮಾಡಕ್ ಕೊಟ್ಟಿದ್ದೀರಾ, ಅದನ್ನು ಗುರಿ ಇಟ್ಕೊಳ್ಳಿ. ಅದನ್ನು ಸಾಧಿಸೋವರೆಗೂ ಹೋರಾಡ್ತಾನೆ ಇರಿ. ಅರ್ಥ ಆಯ್ತಾ? ಅದು 100 ವರ್ಷ ಆಗಲಿ, 150 ವರ್ಷ ಆಗಲಿ, 300 ವರ್ಷ ಆಗಲಿ, ಈ ಭೂಮಿ ಮೇಲೆ ನೀವು ಸಾಧಿಸಬೇಕಾಗಿರಂತ. ಈಗ ಪತ್ರಿಸರು 40 ವರ್ಷದ ನಿರಂತರ ಸೇವೆ ಮಾಡಿ ಧ್ಯಾನ ಜಗತ್ತು ಮಾಡೋಕ್ಕೆ ಪ್ರಯತ್ನ ಮಾಡಿ ಅದರಲ್ಲಿ ಯಶಸ್ವಿಯಾಗಿ ಅವರು ಈ ಭೂಮಿಯನ್ನು ಬಿಟ್ಟು ಬೇರೆ ಲೋಕಕ್ಕೆ ಪ್ರಯಾಣ ಮಾಡಿದ್ದಾರೆ. ಅಲ್ಲಿ ಅವ್ರಿಗೆ ಅತ್ಯುನ್ನತ ಲೋಕದಲ್ಲಿ ಅತ್ಯುನ್ನತ ಕೆಲಸ ಇದೆ ಅಲ್ವಾ? ಅದು ನಮ್ಗೆ ಬಿಟ್ಟು ಹೋಗಿದ್ದಾರೆ. ನಾವೆಲ್ಲರೂ ಮಾಡ್ತಾ ಇದ್ವಿ ಈಗಾಗಲೇ. ಆ ರೀತಿಯಲ್ಲಿ ಆ ದಾರಿಯಲ್ಲಿ ನಾವು ಸಾಕ್ತಾ ಇದ್ವಿ ಅಲ್ವಾ? ಸೊ ಆ ರೀತಿ ಸ್ನೇಹಿತರೆ, ಹುಟ್ಟಿದ ಹಬ್ಬದಲ್ಲಿ ನಾವು ಗುರುತಿಸ್ಬೇಕಾಗಿರೋದು, ನಾವು ಮರಣ ಮಾಡ್ಕೋಬೇಕಾಗಿರೋದು ಏನಂದ್ರೆ, ನನ್ನ ಮುಂದಿನ ಪ್ರಣಾಳಿಕೆ ಏನು, ಈ ನಿಸರ್ಗಕ್ಕೆ ನಾನು ಏನ್ ಮಾಡಬಲ್ಲೆ, ಏನ್ ಮಾಡಬಹುದು, ನನ್ನ ಕಡೆಯಿಂದ ನಾನು ಅಂದ್ರೆ ಈ ದೇಹದಲ್ಲಿ ಜೀವ ಇರೋಂಥವರೆಗೂ, ಅದು ಇಷ್ಟು ವರ್ಷ ಅಂತ ನಾವು ಈ ವರ್ಷ ನಾನು 45, 46, 48 ನಾವು ಆಚರಣೆ ಮಾಡ್ತಾ ಇದ್ದಂತ ಅದು ತೆಗಿಬೇಡಿ. ಓಕೆ, ಒಂದು ಸಂದರ್ಭ ಇಟ್ಕೊಳ್ಳಿ ಅಷ್ಟೇ. ಹುಟ್ಟಿದಬ್ಬ ಒಂದು ಸಂದರ್ಭ ಅಷ್ಟೇ ಆಗಿರ್ಬೋದು. ಆದ್ರೆ ನಾನು ಮುಂದಿನ ಪ್ರಣಾಳಿಕೆ ಏನು, ಈ ನಿಸರ್ಗಕ್ಕೆ ಏನು ಕೊಡ್ಬೋದು, ಯಾವ ರೀತಿ ನಾನು ಇನ್ನೂ ಹೆಚ್ಚು ಜ್ಞಾನ ಪ್ರಚಾರ ಮಾಡೋಕ್ಕಾಗತ್ತೆ, ಸೇವೆ ಮಾಡೋಕ್ಕಾಗತ್ತೆ, ಅದು ನೋಡಿ. ಆಮೇಲೆ ನಿಮ್ಮಲ್ಲಿ ಎಷ್ಟು ಬದಲಾವಣೆ ಆಗಿದೆ ಅಂತ ನೋಡಿ. ವರ್ಷಕ್ಕೆ ನಾನು ಮೊನ್ನೆ ಹೇಳ್ತಾ ಇದ್ದೆ, ನಿನ್ನೆ ದಿನಕ್ಕಿಂತ ಇವತ್ತು ದಿನ ನಾನು ಬೆಟರ್ ಆಗಿದಿನ ಇಲ್ಲ.
ಅದು ನೋಡ್ಕೊಳ್ಳಿ ಸಾಕು. ನಿಮ್ಮ ಜೀವನದಲ್ಲಿ ಎಷ್ಟು ವರ್ಷಗಳಾಗತ್ತಂತ ವರ್ಷಗಳು ಬಿಟ್ಬಿಡಿ. ಇವಾಗಿಂದ ಹೇಳ್ತಾ ಇದ್ದೀನಿ ಎಲ್ಲ ಮಾಸ್ಟರ್ಸ್ಗೆ, ಇಲ್ಲಿರುವಂಥ ಮಾಸ್ಟರ್ಸ್ಗೂ ವಯಸ್ಸು ಮೈಂಡಿಂದ ತೆಗಿಬಿಡಿ. ದಯವಿಟ್ಟು ವಯಸ್ಸು ತೆಗಿಬಿಡಿ, ನಂಬರ್ ತೆಗಿಬಿಡಿ. ನಿಮ್ಗೆ ಗೊತ್ತೇ ಇಲ್ಲ ಅಂತ ಅನ್ಕೊಳ್ಳಿ, ಯಾವಾಗ ಹುಟ್ಟಿದ್ರೋ ನಿಮ್ಗೆ ಗೊತ್ತೇ ಇಲ್ಲ ಅಂತ ಅನ್ಕೊಳ್ಳಿ, ಮರೆತು ಬಿಡಿ. ಅದನ್ನು ಪ್ರಧಾನವಾಗಿ ಹೇಳ್ತಾ ಇದ್ದೀನಿ. ಇವತ್ತಿನ ಮೆಸೇಜ್ ಅದೇ. ವಯಸ್ಸು ಲೆಕ್ಕದಿಲ್ಲ. ವಯಸ್ಸನ್ನು ತೆಗಿಬಿಡಿ ನಿಮ್ಮ ಮೈಂಡಿಂದ. ಅವಾಗ ನೀವು ನಿತ್ಯ ನೂತನ, ನಿತ್ಯ ಯೌವನವಾಗಿರುತ್ತಾ, ಆರೋಗ್ಯವಂತವಾಗಿರ್ತೀರಾ, ಆನಂದವಾಗಿರ್ತೀರಾ, ಎಲ್ಲ ಸಾಧ್ಯವಾಗತ್ತೆ. ಅದನ್ನ ಮಾತ್ರ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಮಾಡಬೇಕಾಗಿದೆ. ವಯಸ್ಸು ಎಷ್ಟು ಆಗ್ತದೆ ಅಂತ, ವಯಸ್ಸು ಎಷ್ಟು ಆಗ್ತಾ ಇದೆ ಅಂತ ಅದ್ರ ಬಗ್ಗೆ ಪ್ರಾಮುಖ್ಯತೆ ಇಲ್ಲ. ಏನು ಪ್ರಾಮುಖ್ಯತೆ ಅಂದ್ರೆ, ನಿನ್ನೆದಕ್ಕಿಂತ ಇವತ್ತು ನಾನು ಬೆಟರ್ ಆಗಿದ್ದೀನ ಜ್ಞಾನದಲ್ಲಿ, ಜ್ಞಾನದಲ್ಲಿ ಮತ್ತೆ ಪ್ರಚಾರದಲ್ಲಿ, ಸೇವದಲ್ಲಿ, ಈ ಮೂರಲ್ಲಿ ನಿನ್ನೆಕ್ಕಿಂತ ಇವತ್ತು ಹೆಚ್ಚಾಗಿದೆ. ಮೊನ್ನೆಕ್ಕಿಂತ ಇವತ್ತು ಹೆಚ್ಚಾಗಿದೆ. ಲಾಸ್ಟ್ ವರ್ಷಕ್ಕಿಂತ ಈ ವರ್ಷ ನಾನು ಇದರಲ್ಲಿ ಪರಿಣಿತಿ ಹೊಂದಿದಿನ ಇಲ್ಲ. ಈ ರೀತಿಯಲ್ಲಿ ನೋಡ್ಕೊಂತ ಹೋಗ್ಬೇಕು. ಈ ವರ್ಷದಿಂದ ನೆಕ್ಸ್ಟ್ ವರ್ಷಕ್ಕೆ ನಮ್ಮಲ್ಲಿ ಇನ್ನೂ ಹೆಚ್ಚು ಬೆಳವಣಿಗೆ ಆಗ್ತಾ ಇರಬೇಕು. ಅದನ್ನು ಮಾತ್ರ ನೀವು ನೋಡ್ಕೊಂತ ಹೋಗಿ, ಅದು ಮಾತ್ರ ಸಾಕು. ಇನ್ನು ಬೇರೆದೆಲ್ಲ ಬಿಟ್ಬಿಡಿ. ಓಕೆ, ವಯಸ್ಸಾಗ್ತಾ ಇದೆ, ಏನಾಗ್ತದೋ, ಏನಾಗ್ಬೋದೋ, ಅದೆಲ್ಲ ನಿಮ್ಮ ಮೈಂಡಿಂದ ತೆಗಿಬಿಡಿ. ಓಕೆ, ಥ್ಯಾಂಕ್ ಯು ಸರ್. ನಿಮ್ಮ ಒಂದು ವರ್ಷಕ್ಕೆ ನಾವು ಆಚರಣೆ ಮಾಡ್ತಾ ಇಲ್ಲ ಸರ್. ನಿಮ್ಮ ಒಂದು ಇಂಟೆನ್ಷನ್ ಇದೆಯಲ್ಲ, ಗುರಿ ಸರ್, ಅಂದ್ರೆ ನೀವೇನೇನ್ ಇಟ್ಕೊಂಡಿದ್ದೀರಾ ಈಗ, ಅದಕ್ಕೋಸ್ಕರ ನಾವು ಆನಂದೋ ಬ್ರಹ್ಮ ಅಂತ ಇವತ್ತು ಒಂದು ಪ್ರೋಗ್ರಾಮ್ ಇಟ್ಕೊಂಡಿದ್ವಿ ಸರ್. ಅದಕ್ಕೋಸ್ಕರ ಸಂತೋಷ ಕೊಡ್ಲಿಕ್ಕೆ ಅಷ್ಟೇ ಸರ್. ಇದು ನಾವು ವರ್ಷದ್ದು ಲೆಕ್ಕನೇ ಇಲ್ಲ ಸರ್, ನಾವು ಲೆಕ್ಕ ಹಾಕ್ತಾನೆ ಇಲ್ಲ. ನಿಮ್ಮ ಒಂದು ಗುರಿ ಇದೆಯಲ್ಲ, ಈ ತರ ಒಂದು ಸಮಗ್ರ ಸ್ವಾಸ್ಥ್ಯ ಇರ್ಬೋದು, ಸಾತ್ವಿಕ ಆಹಾರ, ಆತರ ಒಂದು ಏನಿದೆಯೋ ನಿಮ್ದು, ಅದು ಇನ್ನೂ ಚೆನ್ನಾಗಾಗ್ಲಿ, ನಮ್ಗೆ ಇನ್ನೂ ಜ್ಞಾನ ಸಿಗ್ಲಿ, ನಾವು ನಿಮ್ ಜೊತೆ ಇನ್ನೂ ಕೈ ಜೋಡಿಸ್ಲಿ ಅನ್ನೋ ಒಂದು ಉದ್ದೇಶದಿಂದ ಒಂದು ಮನರಂಜನೆ ಚಿಕ್ಕದೊಂದು ಇಟ್ಕೊಂಡಿವಿ ಸರ್. ಎಸ್ ಗುರುಜಿ, ಥ್ಯಾಂಕ್ ಯು ಸರ್. ಎಸ್ ಗುರುಜಿ, ನಿಮ್ಮ ಸಂಕಲ್ಪ ಏನಿದೆ ಅದರಂತೆ ನಾವೆಲ್ಲನೂ ಕೂಡ ನಡೆದು ತೋರಿಸಿ ನಿಮಗೆ ಇಷ್ಟ ಆಗೋ ರೀತಿ ಇವತ್ತು ಪರ್ಫಾರ್ಮೆನ್ಸ್ ಕೊಟ್ಟು ಎಲ್ಲ ಅದೇ ರೀತಿ ಮಾತಾಡ್ತೀವಿ ಅಂತ ಆಶಾಭಾವನೆಯಿಂದ ಹೇಳ್ತಾ ಸಮಯ ಆಗಿದೆ. ಈಗ ಪಾತ್ರಧಾರಿಗಳು ಕಾಯ್ತಾ ಇದ್ದಾರೆ. ಮಾಸ್ಟರ್ಸ್, ನಿಮ್ಮೆಲ್ಲರ ಅನಿಸಿಕೆ, ಮೇಡಮ್ ಒಂದ್ ನಿಮಿಷ, ನಿಮ್ಮೆಲ್ಲರ ಅನಿಸಿಕೆ ಅಭಿಪ್ರಾಯಗಳನ್ನ ಇದಾದ ನಂತರ ತಗೊಳ್ತೀವಿ. ದಯವಿಟ್ಟು ಯಾರು ಏನು ಅನ್ಯತಾ ಭಾವಿಸ್ಬೇಡಿ. ಈಗ ಪೂರ್ಣಿಮಾ ಮೇಡಮ್, ಯಾಕೆ ಪೂರ್ಣಿಮಾ ಮೇಡಮ್ ನ ಮೊದಲು ಕರಿತಾ ಇದೀವಿ ಅಂದ್ರೆ, ನಮ್ಮ ರಂಗನಾಥ್ ಗುರುಗಳಿಗೆ ಸಂಗೀತ ಅಂದ್ರೆ ತುಂಬಾ ಇಷ್ಟ. ಹಾಗಾಗಿ ಪೂರ್ಣಿಮಾ ಮೇಡಮ್ ಇಂದ ಒಂದು ಸಂಗೀತ ಕೇಳಿ ಒಂದು ಸ್ಕಿಟ್ ಇರುತ್ತೆ. ದಯವಿಟ್ಟು ಮಾಸ್ಟರ್ಸ್ ಎಲ್ರು ಕೂಡ ಒಂದು ಅದ್ಭುತವಾದ ಸ್ಕಿಟ್ ಭಾಗವಹಿಸಿ ನಮ್ಮ ರಂಗನಾಥ್ ಗುರುಗಳಿಗೆ ನಾವು ಒಂದು ಸೆಲೆಬ್ರೇಷನ್ ಕೊಡೋಣ, ನಮಸ್ಕರಿಸೋಣ ಅಂತ ಹೇಳ್ತಾ. ಪೂರ್ಣಿಮಾ ಮೇಡಮ್, ವೆಲ್ಕಮ್ ಮೇಡಮ್. ನಮಸ್ತೆ ಮೇಡಮ್. ದಯವಿಟ್ಟು ವಿಡಿಯೋ ಆನ್ ಮಾಡ್ಕೊಳ್ಳಿ. ನಮಸ್ತೆ ಮೇಡಮ್. ನಮಸ್ತೆ ಸದ್ಗುರುಗಳಿಗೆ. ಶ್ರೀ ಗುರು ಸರ್ವಕಾರಣ ಭೂತ ಶಕ್ತಿ ಅನ್ನೋ ಹಾಗೆ ಪ್ರತಿಯೊಂದನ್ನು ಗುರುಗಳು ಶಕ್ತಿಯಾಗಿ ನಿಂತು ನಡೆಸ್ತಾರೆ. ಹಾಗಾಗಿ ಇದು ವ್ಯಕ್ತಿ ಪೂಜೆ ಅಲ್ಲ ಗುರುಗಳೇ, ಇದು ಶಕ್ತಿ ಪೂಜೆ. ನೀವ್ ಹೇಳ್ತಿರ್ತೀರಾ ನಮ್ಮಲ್ಲಿರುವಂತ ಅಂತಃ ಶಕ್ತಿನ ಹೆಚ್ಚು ಮಾಡ್ತಾನೆ ಇರ್ತೀರಾ. ನಾವು ಪ್ರಾಕೃತಿಕವಾಗಿ ಬದುಕಬೇಕು, ನಿಸರ್ಗನ ಗೌರವಿಸ್ಬೇಕು, ಅದರಂತೆ ಬದುಕಬೇಕು, ಅದನ್ನ ಉಳಿಸ್ಬೇಕು ಅಂತೆಲ್ಲ ಹೇಳಿ ಅದನ್ನ ಹೇಳುವಂತ ಶಕ್ತಿಯನ್ನ ನಾವಿವತ್ತು ಅವರ ಜನ್ಮದಿನವನ್ನ ಸ್ಮರಿಸ್ಕೊಳ್ತೀವಿ. ಯಾಕೆ ಅಂತಂದ್ರೆ ಈ ಶಕ್ತಿ ಪೂಜೆ ಅದು. ಹಾಗಾಗಿ ಇವತ್ತು ತುಂಬಾ ಗಂಟ್ಲು ಹದಗೆಟ್ಟಿರೋದ್ರಿಂದ ನಾನೊಂದು ಗುರುಗಳಿಗೆ ಸಂಗೀತ ಅಂದ್ರೆ ತುಂಬಾ ಇಷ್ಟ, ಅದು ನನ್ಗೆ ಚೆನ್ನಾಗ್ ಗೊತ್ತಿದೆ. ಗಾನದ ಮೂಲಕ ಅವ್ರಿಗೆ ವಿಶ್ ಮಾಡ್ತೀನಿ ಸಾಧ್ಯವಾದಷ್ಟು. ಜನ್ಮದಿನಮಿದಂ ಹೇ ಪ್ರಿಯ ಗುರು ಶಂತನೋತು ತೇ ಸರ್ವದಾ ಮುದಂ. ಜನ್ಮದಿನಮಿದಂ ಹೇ ಪ್ರಿಯ ಗುರು ಶಂತನೋತು ತೇ ಸರ್ವದಾ ಮುದಂ. ಪ್ರಾರ್ಥಯಾಮಹೇ ಭವಶತಾಯುಷಿ ಈಶ್ವರ ಸದಾ ತ್ವಾಂ ಚ ರಕ್ಷತು. ಪ್ರಾರ್ಥಯಾಮಹೇ ಭವಶತಾಯುಷಿ ಈಶ್ವರ ಸದಾ ತ್ವಾಂ ಚ ರಕ್ಷತು. ಪುಣ್ಯಕರ್ಮಣ ಕೀರ್ತಿಮರ್ಚಯ ಜೀವನಂ ತವ ಭವತು ಸಾರ್ಥಕಂ. ಪುಣ್ಯಕರ್ಮಣ ಕೀರ್ತಿಮರ್ಜಯ ಜೀವನಂ ತವ ಭವತು ಸಾರ್ಥಕಂ. ಜನ್ಮದಿನಮಿದಂ
हे प्रिय गुरु शंतनोतु ते सर्वदा मुदं जन्मदिनमिदं हे प्रिय गुरु शंतनोतु ते सर्वदा मुदं शंतनोतु ते सर्वदा मुदं शंतनोतु ते ಸರ್ವದಾ ಮುದಂ. ಧನ್ಯವಾದಗಳು ಈ ಅವಕಾಶ ಕೊಟ್ಟಿದ್ದಕ್ಕಾಗಿ. ಗುರುಗಳು ಹೇಳಿದ್ರು, ಅವರ ವಾಕ್ಯವನ್ನ ಪರಿಪಾಲನೆ ಮಾಡಿದ್ರೆ ಗುರು ಪಾದ ಪೂಜೆ ಅಲ್ಲ, ಅವ್ರ ಪದ ಪೂಜೆ ಮಾಡಿದ್ರೆ ನಿಜವಾಗ್ಲೂ ಗುರುಗಳಿಗೆ ಅವರ ಪದಗಳನ್ನ ಅಂದ್ರೆ ನಾವು ಅದನ್ನ ಮನಸ್ಸಿಗೆ ಹಾಕೊಂಡು ಅದರಂತೆ ನಡೆದಿದ್ದೆ ಆದ್ರೆ ಅವ್ರಿಗೆ ತೃಪ್ತಿ ಅಂತ ಹೇಳಿ. ಖಂಡಿತ ಗುರುಗಳೇ, ನಿಜವಾಗ್ಲೂ ನಾನು ಹಂತವಾಗಿ ಇವತ್ತು ಹೇಳಿದ್ರಲ್ಲ, ಇವತ್ತಿದ್ದ ಹಾಗೆ ನಾಳೆ ನಮ್ಮ ಕೆಟ್ಟದನ್ನ ಬಿಟ್ಟು ಒಳ್ಳೇದ್ರ ಕಡೆ ನಾವು ಪಯಣ ಬಯಸ್ತಾ ಇರ್ಬೇಕು, ಬೆಳೆಸ್ತಾ ಇರ್ಬೇಕು ಅಂತ ಹೇಳಿ ವೈಯಕ್ತಿಕವಾಗಿ ನಾನು ಅದನ್ನ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ, ಖಂಡಿತ ಎಲ್ಲದನ್ನು ಅಳವಡಿಸ್ಕೊಳ್ತಾ ಹೋಗ್ತೀವಿ. ನಿಮ್ಮ ಆಶೀರ್ವಾದ, ಹಾರೈಕೆ, ಹಾಗೆ ನಿಮ್ಮ ಜ್ಞಾನ ನಮ್ಗೆ ಹೀಗೆ ಹಂಚ್ತಾ ಇರಿ. ಖಂಡಿತ ಇದು ಬೆಳೀಲಿ, ಇದು ಜ್ಞಾನ ಮಾರ್ಗ, ಧ್ಯಾನ ಮಾರ್ಗ ವಿಶ್ವವ್ಯಾಪಿಯಾಗಿ ಬೆಳಿಬೇಕು, ಅದೇ ಸಂತತಿ ವೃದ್ಧಿ ಆಗ್ಬೇಕು ಅಂತ ಹೇಳ್ತಾ, ಗುರುಗಳೇ ನಿಮ್ಗೆ ನಾವು ಪ್ರತಿ ಕ್ಷಣನೂ ಆಭಾರಿಯಾಗಿರ್ತೀವಿ. ಧನ್ಯವಾದಗಳು ಗುರುಗಳೇ. ಮತ್ತೊಮ್ಮೆ ನಿಮಗೆ ಜನ್ಮದಿನದ ಹಾರ್ದಿಕ ಶುಭಾಶಯಗಳು ಗುರುಗಳೇ. ಥ್ಯಾಂಕ್ ಯು ಸೋ ಮಚ್ ಗುರುಗಳೇ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ತುಂಬಾ ಅದ್ಭುತವಾಗಿ ನಾವು ಹೇಳಿದ್ದಕ್ಕೆ ನೀವು ಒಂದು ಹಾಡು ಹೇಳಿದ್ರಿ, ಮನ ತಳಿಸಿದ್ರಿ ನಮ್ಮ ಗುರುಗಳಿಗೆ ಅಂತ ಹೇಳ್ತಾ, ವಾಣಿ ಮೇಡಮ್ ಈಗ ಶಾಲೆಗೆ ಹೊರಡೋರಿದ್ದಾರೆ, ಅವ್ರದೊಂದು ಅನಿಸಿಕೆ ತಗೊಂಡು ನಮ್ ಸ್ಕಿಟ್ಟ ಈಗ ಪ್ರಾರಂಭಿಸ್ತೇವೆ. ಎಸ್ ಮೇಡಮ್, ವಾಣಿ ಮೇಡಮ್. ಥ್ಯಾಂಕ್ ಯು ಮೇಡಮ್. ಸರ್ಗೆ ಜನ್ಮದಿನದ ಶುಭಾಶಯ. ಇಂತಹ ಒಂದು ಮಹಾನ್ ಕಾರ್ಯ ಮಾಡ್ತಾ ಇರ್ತಕ್ಕಂಥ ಈ ಚೇತನಕ್ಕೆ ಇನ್ನು ದೇವರು ಹೆಚ್ಚು ಆಯಸ್ಸು, ಆರೋಗ್ಯ, ನೆಮ್ಮದಿ, ಯಶಸ್ಸನ್ನ ಕೊಟ್ಟು ಅವರು ಇನ್ನು ಅನಂತ ಜನರನ್ನ ಎಚ್ಚರಿಸ್ಲಿ ಅಂತ ಹೇಳಿ ಅವರ ಈ ಜನ್ಮದಿನಕ್ಕೆ ಶುಭಾಶಯವನ್ನ ನಾನು ಕೋರ್ತಾ, ಒಂದು 2 ನಿಮಿಷದ ಒಂದು ಕವನವನ್ನ ನಾನು ಅವರ ಜನ್ಮದಿನಕ್ಕೆ ನಾನು ಅರ್ಪಿಸ್ತೀನಿ. ಅದನ್ನ ನನ್ನೊಳಗೆ ನಿನ್ನೊಳಗೆ ಸರ್ವಾತ್ಮರೆಲ್ಲರೊಳಗೆ ಇರುವ ಶಿವನೊಬ್ಬನೇ ಎಂಬರಿವು ಮೂಡಿಸಿದ ನನ್ನೊಲವಿನ ಗುರುವಿಗೆ ಜನ್ಮದಿನವಿದು. ಸದಾ ಹೀಗೆ ಪ್ರಜ್ವಲಿಸಲಿ ಜ್ಯೋತಿಯಂತೆ ಈ ಗುರುವ ಬಾಳು, ಶುಭ ಕೋರುವೆವು ನಾವೆಲ್ಲರೂ ಪ್ರಾರ್ಥಿಸುವೆವು ಗುರುವಿಗಾಗಿ. ಸದಾ ಹೀಗೆ ಪ್ರಜ್ವಲಿಸಲಿ ಜ್ಯೋತಿಯಂತೆ ಈ ಗುರುವ ಬಾಳು, ಶುಭ ಕೋರುವೆವು ನಾವೆಲ್ಲರೂ ಪ್ರಾರ್ಥಿಸುವೆವು ಗುರುವಿಗಾಗಿ. ಅಂದಂತೆ ಬದುಕಲ್ಲ ಹೊಂದಿಕೆಯೇ ಬದುಕು, ಆನಂದ ಉಚಿತ ನೋವೆಂಬುದು ತುಟ್ಟಿ, ಸನ್ಮಾರ್ಗದಿ ನಡೆದರೆ ಕಾಲ ಕೈ ಮುಗಿಯುವುದು, ಕಲಿಸುತ್ತಲಿ ಕಲಿಯುತ್ತಲಿ ಸಾಗೆಂಬ ದಾರಿ ತೋರಿದ ಗುರುವ ಬಾಳು ಬೆಳಗಲಿ, ಜಗಕ್ಕೆ ಬೆಳಕ ನೀಡಲಿ, ಶುಭ ಕೋರುವೆವು ನಾವೆಲ್ಲರೂ ಗುರುವಿನ ಜನ್ಮದಿನಕ್ಕೆ. ಗುರುವ ಬಾಳು ಬೆಳಗಲಿ, ಜಗಕ್ಕೆ ಬೆಳಕ ನೀಡಲಿ, ಶುಭ ಕೋರುವೆವು ನಾವೆಲ್ಲರೂ ಗುರುವಿನ ಜನ್ಮದಿನಕ್ಕೆ. ಸೋಲಿನ ಪಾಠ, ಗೆಲುವಿನ ಮರ್ಮ, ಅತೃಪ್ತಿಯೇ ನಿನ್ನ ಗೋಳಿನ ಮೂಲವು, ಆಸೆಯ ಮಿತಿಯು ನೆಮ್ಮದಿ ಹತ್ತಿರ, ಮನಸ್ಥಿತಿಯಂತೆಯೇ ಪರಿಸ್ಥಿತಿಯು, ತನ್ನೊಂದಿಗೆ ಎಲ್ಲರಿಗೂ ಮುಕ್ತಿ ಪಾಠ ಹಂಚುತ್ತಿರುವ ಈ ಗುರುವಿನ ಬಾಳೆಲ್ಲ ಆನಂದ ತುಂಬಿರಲಿ, ಶುಭ ಕೋರುವೆವು ನಾವೆಲ್ಲರೂ ಗುರುವಿನ ಜನ್ಮದಿನಕ್ಕೆ. ಈ ಗುರುವಿನ ಬಾಳೆಲ್ಲ ಆನಂದ ತುಂಬಿರಲಿ, ಶುಭ ಕೋರುವೆವು ನಾವೆಲ್ಲರೂ ಗುರುವಿನ ಜನ್ಮದಿನಕ್ಕೆ. ಇದ್ದಷ್ಟೇ ಬದುಕು, ಈ ಕ್ಷಣವೇ ಖುಷಿಯು, ದೃಢ ನಂಬಿಕೆ ಇರದಿರೆ ಬಾಳ ಪಯಣ ಸೋಲ್ಬುದು, ಭಯವ ಗೆದ್ದು ಮುನ್ನುಗ್ಗು ಬಾಳೆಲ್ಲ ನಂದನ, ನೆನೆದು ಮರುಗದಿರು ಕಲಿತ ಪಾಠ ಮರೆಯದಿರು, ಜಗದ ಜ್ಞಾನ ಅರಿವ ಮುನ್ನ ನಿನ್ನ ನೀ ಅರಿಯೆಂದು, 0 ಹಿಂದೆ ಅಂಕಿಯಾಗಿ ಬೆಳಕ ತಂದ ಗುರುವಿಗೆ ಶುಭ ಕೋರುವೆವು ನಾವೆಲ್ಲರೂ ಪ್ರಾರ್ಥಿಸುವೆವು ಗುರುವಿಗಾಗಿ ಈ ಜನ್ಮದಿನಕ್ಕೆ. 0 ಹಿಂದೆ ಅಂಕಿಯಾಗಿ ಬೆಳಕ ತಂದ ಗುರುವಿಗೆ ಶುಭ ಕೋರುವೆವು ನಾವೆಲ್ಲರೂ ಗುರುವಿನ ಜನ್ಮದಿನಕ್ಕೆ. ಇಂಥ ಮಹಾನ್ ಚೇತನಕ್ಕೆ ನನ್ನ ಒಂದು ಪುಟ್ಟ ಕವನವನ್ನ ಬರೀಲಿಕ್ಕೆ ನನಗೆ ಸಹಕರಿಸಿದ ವಿಶ್ವಕ್ಕೆ, ನಿಮಗೆ ಎಲ್ಲರಿಗೂ ಧನ್ಯವಾದಗಳು. ಒನ್ಸ್ ಅಗೇನ್ ಸರ್, ತುಂಬಾ ಹ್ಯಾಪಿ ಬರ್ತ್ಡೇ ಸರ್. ಮೆನಿ ರಿಟರ್ನ್ಸ್ ಆಫ್ ದಿ ಡೇ. ಧನ್ಯವಾದಗಳು. ಥ್ಯಾಂಕ್ ಯು. ಧನ್ಯವಾದಗಳು. ಥ್ಯಾಂಕ್ ಯು.